ಚಪ್ಪಲಿ ಎಲ್ಲ ತಗೊಂಡು ಒಡಿಯೋ ಮಟ್ಟಕ್ಕೆ ಬಂದಿದ್ದಾರೆ ಆಕೆ. ಈ ರೀತಿ ನಾನು ನಡ್ಕೊಳೋದವರು. ಫ್ಯಾಮಿಲಿ ಅದು ಇದು ದೊಡ್ಡದಾಗೆ ಮಾತಾಡ್ತಾ ಇದ್ದಾರಲ್ಲ ಮೀಡಿಯಾನಲ್ಲಿ, ಫ್ಯಾಮಿಲಿ ಅಂದರೆ ಗೊತ್ತಿದೆಯಾ ಅವರಿಗೆ? ಇದೇ ರೆಸ್ಪೆಕ್ಟ್ ಅವ್ರು ಕೊಡೋದು? ಭಾವ ಅಂತ ನೋಡ್ದಿರಾ ಮೈ ಮೇಲೆ ಬೀಳ್ತಾರೆ, ಹೋಗಿ ಟ್ರಿಗರ್ ಮಾಡೋದು, ಕೈ ಮಾಡಲಿ ಅಂತ ಟ್ರಿಗರ್ ಮಾಡೋದು, ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಚಪ್ಪಲೆಲ್ಲ ತಗೊಂಡು ಹೊಡಿಯೋಕ್ಕೆ ಬರ್ತಾರೆ. ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಸರ್ ಆಕೆ. ಅದಾದಮೇಲೆ ನಾವು ನಮ್ಮ ಅತ್ತೆಯವರು ಇನ್ವಾಲ್ವ್ ಆದರು. ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಸೋಮಶೇಖರ್ ಅವರು ಬಂದು ಸರ್, ಅವರು ಇದೇ ಅಲಿಗೇಷನ್ಸ್ ಮಾಡಿದ್ರು. ಇದೇ ಥರ ನನ್ನ ಮನೆ ಇದು, ನನ್ನ ಮನೆಯಿಂದ ಹೊರಗಡೆ ಹೋಗಿ ಮನೆ ಕಟ್ಟಿಲ್ಲ ಸರ್, ₹1 ಯಾರ್ದು ಇಲ್ಲ ಸರ್, ನಮ್ಮ ಮಾವದು ದುಡ್ಡು. ನಮ್ಮ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಅದು, ಅವ್ರದ್ದಲ್ಲ, ನಮ್ಮದು ಅಲ್ಲ ಸರ್ ಆ ಮನೆ. ಅದು ನಂದಂತ ಹೇಳ್ಕೊಳಕ್ಕೂ ಇಲ್ಲ, ನಂದು ಅಲ್ಲ. ಅದು ಪ್ರೀತಿಯಿಂದ ನಮ್ಮ ಮನೆ ಅಂತ ನಾವು ಹಾಕ್ಕೊಂತೀವಿ ಹೊರತು ಅದು ನಾವು ಕಟ್ಟಿಲ್ಲ ಸರ್ ಮನೆ. ಅದು ನಮ್ಮ ಮಾವನ ಮನೇಲಿ ನಾವು ಇರೋದು. ಈಕೆ ಬಂದು ನನ್ನ ಮನೆ ಅನ್ನೋದಕ್ಕೆ ಏನು ಅಧಿಕಾರ ಇದೆ ಎಷ್ಟು ವರ್ಷದಿಂದ ಸರ್? ಈ ಮನೆ ಗೃಹ ಪ್ರವೇಶ ಆಗಿ ಒಂದು 2.5 ವರ್ಷ ಆಗಿದೆ. 2.5-3 ಆಗಿರ್ಬೋದು ಸರ್. 2.5 ಸಣ್ಣ ಪುಟ್ಟ ಗಲಾಟೆ ಮೊದಲಿನ ಈ ಮನೆ ವಿಷಯಕ್ಕೆ ಸರ್. ಆಕೆ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಒಂದೇ ಒಂದು ಕಾರಣದಿಂದ ಸಣ್ಣ ವಿಷಯಕ್ಕೂ ಕಿರಿಕ್ ತೆಗೆಯೋದು. ಸಣ್ಣ ವಿಷಯಕ್ಕೆ. ಇದು ಹಿಂದೆ ಕೂಡ ನಾನು ಬಾಣಸ್ವಾಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಇವರು ಕೆಲಸದವರು, ನಾನು ಹೇಳಿದ್ನಲ್ವ ಸರ್ ಪ್ರೈವಸಿ ಅಂತ, ನಮ್ಮ ಮಾವ ಅವರು ಒಬ್ಬೊಬ್ಬರು ಫ್ಲೋರಲ್ಲಿ ಒಬ್ಬೊಬ್ರು ಇರಿ ಅಂತ ಹೇಳಿದಾರಲ್ವ. ನಾನು ಇಲ್ಲದೆ ಇರಬೇಕಾದ್ರೆ ನನ್ನ ಫ್ಲೋರಿಗೆ ಬಂದು ನನ್ನ ಲಿವಿಂಗ್ ರೂಮ್ನ ಬೀಗ ಕದ್ದಿದ್ದಾರೆ, ರೂಮಿಂದ ಬೀಗ ಕದ್ದಿದ್ದಾರೆ. ಸೊ ನಾನು ಊರಲ್ಲಿ ಇರಲಿಲ್ಲ 1 ವೀಕು. ಬಂದು ನೋಡಿದಾಗ ನಂದು ಐಟಮ್ಸ್ ಮಿಸ್ಸಿಂಗ್ ಆಗಿತ್ತು. ಆಮೇಲೆ ನಾನು ಯಾವುದೋ ಒಂದು ಇದರಲ್ಲಿ ನೋಡಿದಾಗ ಅವ್ರು ನನ್ನ ರೂಮಲ್ಲಿ ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ದಾರೆ. ಏನು ಸರ್ ಇದು ಪ್ರೈವಸಿ ಇಲ್ವಾ? ನಮಗೆ ಸ್ವಂತ ಮನೆಯಲ್ಲಿ ಪ್ರೈವಸಿ ಇಲ್ವಾ ಮೇಡಮ್? ಅಂದರೆ ಇದು ನಿಮ್ಮ ತಂದೆಯವ್ರ ವಿರುದ್ಧನೂ ಒಂದಷ್ಟು ಆರೋಪಗಳು ಮಾಡ್ತಾರೆ ಸರ್. ಅದೆಲ್ಲ ಸುಳ್ಳು ಸರ್. ನಮ್ಮ ತಂದೆ ಅವರು ದೊಡ್ಡ ಪದ ಸರ್. ಹೌದು ಸರ್, ಅವರು ಜಸ್ಟ್ ಬಿಕಾಸ್ ಅವರು ಆರ್ಟಿಸ್ಟ್ ಅಂತ ಈ ಥರ ಹೇಳಿದ್ರೆ ಎಲ್ಲರೂ ನಂಬ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಬಟ್ ಅವರು ಆ ಥರ ಮಾತಾಡೋದಕ್ಕೆ ಹೆಂಗೆ ಸರ್ ಸಾಧ್ಯ? ನಾವು ನಮ್ಮಪ್ಪಗೆ 2 ಹೆಣ್ಮಕ್ಳು ಸರ್, ನಾವಿಬ್ಬರೇ ಹೆಣ್ಮಕ್ಳು. ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದರು. ಈಕೆ ಕೈ ಮಾಡಿದ್ದಕ್ಕೆ ಬಂದರು. ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತೀಯ ಅಂದಿದ್ದಕ್ಕೆ ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು. ಅವರು ಮತ್ತು ಕಾವ್ಯಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ತುಂಬ ಜನ ನಿಂತಿದ್ದಾರೆ. ಒಂದು ಪೊಲೀಸವರು ಕೂಡ ಇದ್ದಾರೆ ಸರ್, ಈ ಸ್ಟೇಷನ್ ಪೊಲೀಸವರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೂ ನೀವು ಕೇಳಿ ಆ ಥರ ಏನಾದರೂ ಮಾತಾಡಿದ್ರೆ. ಆಕೆ ಇನ್ನು ಆ ರೀತಿ ಮಾತಾಡ್ತಾ ಇದ್ರು. ಮತ್ತೆ ಸೋಮಶೇಖರ್ ಅವ್ರು ಮಾತೆತ್ತಿದ್ರೆ ಹೆಣ್ಮಕ್ಳು ಬರ್ತೀವ ಕರೀತಾರೆ. ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ ತಂದೆಗೆ ನಾವೆಲ್ಲ ಅಲ್ಲಿ ನಿಂತಿದ್ದೀವಿ, ಲೇಡೀಸ್ ಇದ್ದಾರೆ ಅಂತ ನಾವು ನೋಡ್ದಿರಾ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ಬಿಹೇವ್ ಥರ, ಇಟ್ಸ್ ಲೈಕ್ ಐ ಕಾಂಟ್ ಇವನ್ ಸೇ ಸರ್, ಆ ಥರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು. ಅದಾದ ನಂತರ ಭವ್ಯ ಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಬಂದಿದ್ದೆ ಅವ್ರ ಅಕ್ಕ ಸರ್. ನಮಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ, ನಾವು ಯಾವತ್ತೂ ಅವ್ರ ಹತ್ರ ಮಾತಾಡಲಿಲ್ಲ, ಮೀಟು ಮಾಡಲಿಲ್ಲ. ಏಕಾಏಕಿ ಬಂದಿದ್ದವರೇ ಗೇಟಿಂದ ಒಳಗಡೆ ಬರ್ತಾನೆ ಡೈರೆಕ್ಟಾಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.